ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಪ್ರೀತಿಯ ಮಹೇಶ್ ಎಸ್ ಪಾವಗಡ. ಈ ದಿನ ಸ್ಪರ್ಧಾ ಚೈತ್ರ ಸಂಸ್ಥೆ ವತಿಯಿಂದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಆರ್ ಬಿ ಐನ ಮಹತ್ವ, ಆರ್ ಬಿ ಐನ ಕಾರ್ಯಗಳು, ಹಾಗೆ ಆರ್ ಬಿ ಐನ ರಚನೆ ಬಗ್ಗೆ ನಿಮ್ಮ ಹತ್ರ ಚರ್ಚೆ ಮಾಡಲಿಕ್ಕೆ ಈ ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ನಾನು ನಿಮ್ಮ ಪ್ರೀತಿಯ ಮಹೇಶ್ ಎಸ್ ಪಾವಗಡ, ಎಕ್ಸಲೆಂಟ್ ಎಕನಾಮಿಕ್ಸ್ ಪುಸ್ತಕದ ಲೇಖಕರು. ಈ ಪುಸ್ತಕ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಅರ್ಥಶಾಸ್ತ್ರದ ಕೈಪಿಡಿ. ಹಾಗಾಗಿ ಈ ಎಕ್ಸಲೆಂಟ್ ಎಕನಾಮಿಕ್ಸ್ ಪುಸ್ತಕವನ್ನು, ಈ ಪುಸ್ತಕದ ಉಪಯೋಗವನ್ನು ನೀವು ಪಡ್ಕೊಳ್ಬೇಕಂತೇಳಿ ನಾನು ಕೋರ್ಕೊಳ್ತೇನೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ದಿನ ಅರ್ಥಶಾಸ್ತ್ರದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಈ ಆರ್ ಬಿ ಐ ಬಗ್ಗೆ ಹಲವಾರು ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಆರ್ ಬಿ ಐ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನಾವು ಆರ್ ಬಿ ಐ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಯಾಕೆ ಆರ್ ಬಿ ಐ ಬಗ್ಗೆ ಆಮೇಲೆ ಚರ್ಚೆ ಮಾಡೋದ್ರೆ, ಆರ್ ಬಿ ಐ ಅಂತಕ್ಕಂಥದ್ದು ಯಾವ ಮಾರುಕಟ್ಟೆಯಲ್ಲಿ ಬರ್ತದೆ ಅದು ನಮಗೆ ತಿಳ್ಕೋಬೇಕಾಗ್ತದೆ. ನೋಡಿ, ಭಾರತದ ಹಣಕಾಸು ಮಾರುಕಟ್ಟೆಯನ್ನು ಅಥವಾ ಹಣದ ಮಾರುಕಟ್ಟೆಯನ್ನು ನಾವು 3 ಭಾಗಾಗಿ ವಿಭಾಗ ಮಾಡ್ತೇವೆ. ವಿ ಆರ್ ಕ್ಲಾಸಿಫೈಯಿಂಗ್ ಇಂಡಿಯನ್ ಮನಿ ಮಾರ್ಕೆಟ್ ಇಂಟು ದಿ 3 ಪಾರ್ಟ್ಸ್. ಒನ್ ಈಸ್ ಫೈನಾನ್ಷಿಯಲ್ ಮಾರ್ಕೆಟ್, ಹಣಕಾಸು ಮಾರುಕಟ್ಟೆ. ಇನ್ನೊಂದು ಕರೆ ಹಣದ ಮಾರುಕಟ್ಟೆ, ಕಾಲ್ ಮನಿ ಮಾರ್ಕೆಟ್ ಅಂತ ಕೂಡ ಕರಿತೀವಿ ಇಂಗ್ಲಿಷ್ನಲ್ಲಿ. ಇನ್ನೊಂದು ಬಂಡವಾಳ ಮಾರುಕಟ್ಟೆ, ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೇವೆ. ವಾಟ್ ಈಸ್ ಫೈನಾನ್ಷಿಯಲ್ ಮಾರ್ಕೆಟ್? ಹಣಕಾಸು ಮಾರುಕಟ್ಟೆ ಅಂದ್ರೆ ಏನು? ವಿ ಆರ್ ಕ್ಲಾಸಿಫೈಯಿಂಗ್ ಮನಿ ಮಾರ್ಕೆಟ್ ಬೇಸ್ಡ್ ಆನ್ ಡ್ಯೂರೇಷನ್, ಅಂದರೆ ಅವಧಿಯ ಆಧಾರದ ಮೇಲೆ, ಕಾಲ ಅವಧಿಯ ಆಧಾರದ ಮೇಲೆ ನಾವೇನು ಮಾಡಿದ್ದೇವೆ, ಈ ಹಣದ ಮಾರುಕಟ್ಟೆಯನ್ನು ವಿಭಾಗ ಮಾಡಿದ್ದೇವೆ. ಅದರಲ್ಲಿ ಮೊದಲನೇದು ಹಣಕಾಸು ಮಾರುಕಟ್ಟೆ. ಹಣಕಾಸು ಮಾರುಕಟ್ಟೆ ಅಂದ್ರೆ ಏನು? ಯಾವ ಮಾರುಕಟ್ಟೆ ಅಂತಕ್ಕಂಥದ್ದು ಅಲ್ಪಾವಧಿ ಹಣಕಾಸು ಸೌಲಭ್ಯವನ್ನು ಒದಗಿಸಿಕೊಡುತ್ತೆ, ಅಂತಹ ಮಾರುಕಟ್ಟೆಗೆ ನಾವು ಹಣಕಾಸು ಮಾರುಕಟ್ಟೆ ಅಂತ ಕರಿತೇವೆ. Financial market means which market provide short-term financing facility, that market may called financial market. ಏನಪ್ಪ ಅಲ್ಪಾವಧಿ ಅಂದರೆ, ವಾಟ್ ಈಸ್ ದ ಟರ್ಮ್ ಆಫ್ ಶಾರ್ಟ್ ಟರ್ಮ್ ಅಂತ ಕೇಳಿದಾಗ, ದ ಡ್ಯೂರೇಷನ್ ಈಸ್ ಲೆಸ್ ದ್ಯಾನ್ 1 year, ಅಂದರೆ 1 ವರ್ಷದ ಒಳಗಿನ ಹಣಕಾಸು ವ್ಯವಹಾರಗಳನ್ನು ನಿರ್ವಹಿಸುವ ಮಾರುಕಟ್ಟೆಗೆ ನಾವು ಹಣಕಾಸು ಮಾರುಕಟ್ಟೆ ಅಂತ ಕರಿತೇವೆ. In India, financial market is regulated by Reserve Bank of India. ಈಗ ಗೊತ್ತಾಯ್ತಾ ಯಾಕೆ ಆರ್ ಬಿ ಐ ಆಮೇಲೆ ಮಾತಾಡ್ಬೇಕಂತ ಹೇಳಿದಂದ್ರೆ, ಯಾವ್ಯಾವ ಮಾರುಕಟ್ಟೆಯನ್ನು ಯಾವ್ಯಾವ ಸಂಸ್ಥೆ ನಿಯಂತ್ರಣ ಮಾಡ್ತದೆ ಅದು ನಿಮಗೆ ಮಾಹಿತಿ ಇರಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ಹಣಕಾಸು ಮಾರುಕಟ್ಟೆಯಲ್ಲಿ 3 ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು ನೀವು. ಅಲ್ಪಾವಧಿ ಹಣಕಾಸು ಸೌಲಭ್ಯ ಒದಗಿಸ್ಕೊಡ್ತಕ್ಕಂಥ ಮಾರುಕಟ್ಟೆ, ಅಲ್ಪಾವಧಿ ಅಂದರೆ 1 ವರ್ಷದ ಒಳಗಿನ ಹಣಕಾಸು ವ್ಯವಹಾರಗಳು. ಈ ಹಣಕಾಸು ಮಾರುಕಟ್ಟೆಯನ್ನು ಭಾರತದಲ್ಲಿ ಯಾರು ನಿಯಂತ್ರಣ ಮಾಡ್ತಾರಪ್ಪ ಅಂತ ಕೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಎರಡನೇದು ಬಂದು ಕರೆ ಹಣದ ಮಾರುಕಟ್ಟೆ, ಇಂಗ್ಲಿಷಲ್ಲಿ ಕಾಲ್ ಮನಿ ಮಾರ್ಕೆಟ್ ಅಂತ ಕರಿತೇವೆ. ವಾಟ್ ಈಸ್ ಕಾಲ್ ಮನಿ ಮಾರ್ಕೆಟ್? ಕರೆ ಹಣದ ಮಾರುಕಟ್ಟೆ ಅಂದ್ರೆ ಏನು? ಕಾಲ್ ಮನಿ ಮಾರ್ಕೆಟ್ ಮೀನ್ಸ್ ವಿಚ್ ಮಾರ್ಕೆಟ್ ಪ್ರೊವೈಡ್ ವೆರಿ ಶಾರ್ಟ್ ಟರ್ಮ್ ಫೈನಾನ್ಸಿಂಗ್ ಫೆಸಿಲಿಟಿ, ಅತ್ಯಲ್ಪಾವಧಿ ಹಣಕಾಸು ಸೌಲಭ್ಯವನ್ನ ಒದಗಿಸಿಕೊಡ್ತಕ್ಕಂತಹ ಮಾರುಕಟ್ಟೆಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಕರೆ ಹಣದ ಮಾರುಕಟ್ಟೆ ಅಂತ ಕರಿತೇವೆ. ವಾಟ್ ಈಸ್ ವೆರಿ ಶಾರ್ಟ್ ಟರ್ಮ್ ಫೈನಾನ್ಸಿಂಗ್ ಫೆಸಿಲಿಟಿ? ಅತ್ಯಲ್ಪಾವಧಿ ಅಂದ್ರೆ ಏನಪ್ಪ ಅಂದ್ರೆ ದ ಡ್ಯೂರೇಷನ್ ಈಸ್ ಲೆಸ್ ದ್ಯಾನ್ 14 days. 14 ದಿನದ ಒಳಗಾಗಿ ಅಥವಾ 2 ದಿನಗಳ ಒಳಗಾಗಿ ಹಣಕಾಸು ಸೌಲಭ್ಯವನ್ನ ಒದಗಿಸ್ತಕ್ಕಂತಹ ಮಾರುಕಟ್ಟೆಗೆ ನಾವು ಕರೆ ಹಣದ ಮಾರುಕಟ್ಟೆ, ಕಾಲ್ ಮನಿ ಮಾರ್ಕೆಟ್ ಅಂತ ಕರಿತೇವೆ. ಅಗೈನ್ ವಿ ಕ್ಲಾಸಿಫೈಡ್, ಮತ್ತೆ ಏನ್ ಮಾಡ್ತೇವೆ, ಈ ಕರೆ ಹಣದ ಮಾರುಕಟ್ಟೆಯನ್ನು ಪುನಃ 2 ಭಾಗ ಮಾಡ್ತೇವೆ. ಒಂದು ಕಾಲ್ ಮನಿ ಅಂತ, ಕರೆ ಹಣ ಅಂತ. ಇನ್ನೊಂದು ನೋಟಿಸ್ ಮನಿ ಅಂತ, ನೋಟಿಸ್ ಹಣ ಅಂತ ಕೂಡ ಕರಿತೇವೆ. ಕಾಲ್ ಮನಿ ಮೀನ್ಸ್
ವಿಚ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇಸ್ ಲೆಸ್ ದ್ಯಾನ್ ಒನ್ ಡೇ, ಒಂದು ದಿನದ ಒಳಗಿನ ಹಣಕಾಸು ವ್ಯವಹಾರಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಪರಿಕಲ್ಪನೆಗೆ ನಾವು ಕರೆ ಹಣ ಅಂತ ಕರಿತೇವೆ, ಇಂಗ್ಲಿಷಲ್ಲಿ ಕಾಲ್ ಮನಿ ಅಂತ ಕರಿತೇವೆ. ಇಫ್ ದಟ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಎಕ್ಸ್ಟೆಂಡ್ ಅಪ್ ಟು 2 to 14 days, ಒಂದು ವೇಳೆ ಆ ಹಣಕಾಸಿನ ವ್ಯವಹಾರದ ಅವಧಿ ಅಂತಕ್ಕಂಥದ್ದು 2 ರಿಂದ 14 ದಿನಗಳಿಗೆ ವಿಸ್ತರಣೆ ಆದರೆ ಅದನ್ನು ನಾವು ನೋಟಿಸ್ ಹಣ ಅಂತ ಕರಿತೇವೆ. ಏನಂತ ಕರಿತೇವೆ? ನೋಟಿಸ್ ಹಣ ಅಂತ ಕರಿತೇವೆ. ಭಾರತದಲ್ಲಿ ಈ ಕರೆ ಹಣದ ಮಾರುಕಟ್ಟೆಯನ್ನು ಯಾರು ನಿಯಂತ್ರಣ ಮಾಡ್ತಾರಪ್ಪ ಅಂತ ಕೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI ವಿಲ್ ರೆಗ್ಯುಲೇಟ್ ಇಂಡಿಯನ್ ಕಾಲ್ ಮನಿ ಮಾರ್ಕೆಟ್. ಹಾಗಾಗಿ ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು 2 ರೀತಿಯ ಮಾರುಕಟ್ಟೆಗಳನ್ನು ನಿಯಂತ್ರಣ ಮಾಡ್ತದ. ಒಂದು ಫೈನಾನ್ಷಿಯಲ್ ಮಾರ್ಕೆಟ್, ಹಣಕಾಸು ಮಾರುಕಟ್ಟೆ, ಇನ್ನೊಂದು ಕಾಲ್ ಮನಿ ಮಾರ್ಕೆಟ್, ಕರೆ ಹಣದ ಮಾರುಕಟ್ಟೆ. ಹಾಗೆ 3ನೇದು ಉಳ್ಕೊಳ್ತು ಬಂಡವಾಳ ಮಾರುಕಟ್ಟೆ. ಇವೆರಡಕ್ಕೂ ಆಪೋಸಿಟ್ ಆಗಿರ್ತಕ್ಕಂಥದ್ದೇ ಬಂಡವಾಳ ಮಾರುಕಟ್ಟೆ. ಅಂದ್ರೆ ಏನು ಆಪೋಸಿಟ್ಟು? ನಾನು ಆಗ್ಲೇ ಮಾತಾಡಿದೆ, ಹಣಕಾಸು ಮಾರುಕಟ್ಟೆ ಅಲ್ಪಾವಧಿ, ಕರೆ ಹಣದ ಮಾರುಕಟ್ಟೆ ಅತ್ಯಲ್ಪಾವಧಿ. ಇದಕ್ಕೆ ಆಪೋಸಿಟ್ ಅಂದ್ರೆ ಬಂಡವಾಳ ಮಾರುಕಟ್ಟೆ ಅಂತಕ್ಕಂಥದ್ದು ಲಾಂಗ್ ಟರ್ಮ್ ಫೈನಾನ್ಸಿಂಗ್ ಫೆಸಿಲಿಟಿ ಕೊಡ್ತಕ್ಕಂಥದ್ದು, ದೀರ್ಘಾವಧಿ ಹಣಕಾಸು ಸೌಲಭ್ಯವನ್ನು ಒದಗಿಸ್ಕೊಡ್ತಕ್ಕಂಥದ್ದು. ಎಷ್ಟಪ್ಪ ದೀರ್ಘಾವಧಿ? ಗ್ರೇಟರ್ ದ್ಯಾನ್ 1 year. ಎಷ್ಟು ವರ್ಷ ಕನೆಗಿರಲಿ ಬೇಕಿಲ್ಲ, ಎಲ್ಲಿ ವಿಭಾಗ ಆಗ್ತದ ತಿಳ್ಕೊಬೇಕು ನೀವು. 1 ವರ್ಷದ ಒಳಗಿದ್ರೆ ಹಣಕಾಸು ಮಾರುಕಟ್ಟೆ, 14 ದಿನದ ಒಳಗಿದ್ರೆ ಕರೆ ಹಣದ ಮಾರುಕಟ್ಟೆ, 1 ವರ್ಷದ ಮೇಲೆ ಅದನ್ನ ಲಾಂಗ್ ಟರ್ಮ್ ಅಂತ ಕರಿತೇವೆ, ಸೊ ಕ್ಯಾಪಿಟಲ್ ಮಾರ್ಕೆಟ್. ಭಾರತದಲ್ಲಿ ಈ ಬಂಡವಾಳ ಮಾರುಕಟ್ಟೆಯನ್ನ ಯಾರು ನಿಯಂತ್ರಣ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ವಿಲ್ ರೆಗ್ಯುಲೇಟ್ ಇಂಡಿಯನ್ ಕ್ಯಾಪಿಟಲ್ ಮಾರ್ಕೆಟ್ ಆರ್ ಇಂಡಿಯನ್ ಸೆಕ್ಯೂರಿಟಿ ಮಾರ್ಕೆಟ್. ಭಾರತದ ಬಂಡವಾಳ ಮಾರುಕಟ್ಟೆ ಅಥವಾ ಭದ್ರತೆಯ ಮಾರುಕಟ್ಟೆಯನ್ನ ನಮ್ಮ ಭಾರತೀಯ ಷೇರು ವಿನಿಮಯ ಕೇಂದ್ರ ಅಥವಾ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ನಿಯಂತ್ರಣ ಮಾಡ್ತದೆ. ಆತ್ಮೀಯ ಸ್ನೇಹಿತರೆ, ಈ ಬಂಡವಾಳ ಮಾರುಕಟ್ಟೆ ಬಗ್ಗೆ ನಾವು ತದನಂತರದ ವಿಡಿಯೋದಲ್ಲಿ ಮಾತಾಡೋಣ. ಈಗ ಬನ್ನಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. RBI, as you know that it regulates Indian financial market and Indian call money market. ಭಾರತದ ಹಣಕಾಸು ಮಾರುಕಟ್ಟೆಯನ್ನ ಹಾಗೆ ಭಾರತದ ಹಣದ ಮಾರುಕಟ್ಟೆಯನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ನಿಯಂತ್ರಣ ಮಾಡ್ತದೆ. ಹಾಗಾದ್ರೆ ಏನಪ್ಪ RBIನ ಇತಿಹಾಸ? ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖ ಮಾಡಿದ್ದು ನಮ್ಮ ಭಾರತ ಸಂವಿಧಾನದ ಶಿಲ್ಪಿಯಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ PhD ಮಾಡಬೇಕಾದ್ರೆ ಜಾನ್ ಮೆನಾರ್ಡ್ ಕೇನ್ಸ್, JM ಕೇನ್ಸ್ ಅಂತ ನಾನು ಫೇಮಸ್ ಎಕನಾಮಿಸ್ಟ್ ಅಂತ ಏನು ಕರಿತೀವಿ, JM ಕೇನ್ಸ್ ಅಂಬೇಡ್ಕರ್ ಅವರಿಗೆ ಗೈಡ್ ಆಗಿರ್ತಾರೆ. ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಒಂದು PhD ಥೀಸಿಸ್ ಅನ್ನು ಸಬ್ಮಿಟ್ ಮಾಡ್ತಾರೆ. ಆ PhD ಥೀಸಿಸ್ ನೇಮ್ ಏನಪ್ಪ ಅಂದ್ರೆ, ಥೀಸಿಸ್ ಟೈಟ್ಲ್ ಏನಪ್ಪ ಅಂತ ಕೇಳಿದ್ರೆ ದ ಪ್ರಾಬ್ಲಮ್ ಆಫ್ ರುಪಿಯಾ, ಇಟ್ಸ್ ಆರಿಜಿನ್ ಅಂಡ್ ಸೊಲ್ಯೂಷನ್ಸ್. ಕನ್ನಡದಲ್ಲಿ ರೂಪಾಯಿಯ ಸಮಸ್ಯೆ ಅಂತ ಕರಿತೇವೆ. ಈ ಪ್ರಾಬ್ಲಮ್ ಆಫ್ ರುಪಿಯಾ ಅಥವಾ ರೂಪಾಯಿಯ ಸಮಸ್ಯೆ ಈ ಪುಸ್ತಕದಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ RBI ಸ್ಥಾಪನೆ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖ ಮಾಡ್ತಾರೆ. ತದನಂತರ 1926ರಲ್ಲಿ ಬ್ರಿಟಿಷ್ ಭಾರತ ಸರ್ಕಾರ ಏನು ಮಾಡುತ್ತಪ್ಪ ಅಂದರೆ ಭಾರತ ಹಣಕಾಸು ವ್ಯವಸ್ಥೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಹಾಗೆ ಭಾರತ ಕರೆನ್ಸಿ ವ್ಯವಸ್ಥೆ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಒಂದು ಕಮಿಷನ್ ನೇಮಕ ಮಾಡ್ತಾರೆ. ಯಾವುದಪ್ಪ ಅಂದರೆ ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ. In 1926, British government was appointed Royal Commission on Indian Currency, which is headed by Hilton Heng. ಹಿಲ್ಟನ್ ಹೆಂಗ್ ರವರ ನೇತೃತ್ವದಲ್ಲಿ ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಆಯೋಗವನ್ನು ಭಾರತದ ಕರೆನ್ಸಿ ಕ್ಷೇತ್ರದ ಬಗ್ಗೆ, ಭಾರತ ಹಣಕಾಸು ವ್ಯವಸ್ಥೆ ಬಗ್ಗೆ, ಭಾರತದ ಬ್ಯಾಂಕಿಂಗ್ ವಲಯದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಈ ಕಮಿಟಿನ ನೇಮಕ ಮಾಡ್ತಾರೆ 1926ರಲ್ಲಿ. ದಿಸ್ ಕಮಿಟಿ ವಾಸ್ ರೆಕಮೆಂಡೆಡ್ ಇನ್ 1932. ಯಾವಾಗ ಇದು ಶಿಫಾರಸು ಕೊಡ್ತಪ್ಪ, ರೆಕಮೆಂಡ್ ಮಾಡ್ತಪ್ಪ ಗೌರ್ಮೆಂಟ್ ಅಂತ ಕೇಳಿದ್ರೆ 1932 ರೆಕಮೆಂಡೇಶನ್ ಕೊಡುತ್ತೆ. ಏನಿದರ ಮೇಜರ್ ರೆಕಮೆಂಡೇಶನ್ ಅಂದರೆ, ಟು ಕಂಟ್ರೋಲ್ ಇಂಡಿಯನ್ ಫೈನಾನ್ಷಿಯಲ್ ಮಾರ್ಕೆಟ್ ದ ಗೌರ್ನಮೆಂಟ್ ಶುಡ್ ಎಸ್ಟಾಬ್ಲಿಷ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ.
ಭಾರತದ ಹಣಕಾಸು ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ಅತ್ಯುನ್ನತ ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ, ಯಾವುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಹಿಲ್ಟನ್ ಹೆಂಗ್ ಕಮಿಟಿ ರೆಕಮೆಂಡೇಶನ್ ಕೊಡ್ತದೆ. ಹಾಗಾಗಿ ವಿತ್ ರೆಕಮೆಂಡೇಶನ್ ಆಫ್ ಹಿಲ್ಟನ್ ಯಂಗ್ ಕಮಿಟಿ, ಈ ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ 1934ರಲ್ಲಿ 1934 ಸೊ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟನ್ನು ಬ್ರಿಟಿಷ್ ಭಾರತ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತದೆ. British government was implemented 1934 RBI Act with a recommendation of Hilton and Committee to regulate Indian money market and banking sector. ಹಾಗಾಗಿ ನಿಮಗೆ ಪ್ರಶ್ನೆ ಕೇಳ್ತಾರೆ, ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಯ್ತಪ್ಪ ಅಂತ ಕೇಳಿದ್ರೆ, ಹಿಲ್ಟನ್ ಹೆಂಗ್ ಕಮಿಟಿ ಶಿಫಾರಸ್ಸಿನ ಮೇರೆಗೆ. ಈ ಹಿಲ್ಟನ್ ಹೆಂಗ್ ಕಮಿಟಿಯ ಮತ್ತೊಂದು ಹೆಸರೇನಪ್ಪ ಅಂತ ಕೇಳಿದ್ರೆ, ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ. ಮೊಟ್ಟ ಮೊದಲ ಬಾರಿಗೆ RBIಗೆ ಉಲ್ಲೇಖ ಮಾಡಿದ್ದು ಯಾರಪ್ಪ ಅಂತ ಕೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್. ಯಾವ ಪುಸ್ತಕದಲ್ಲಪ್ಪ ಅಂತ ಕೇಳಿದ್ರೆ ಪ್ರಾಬ್ಲಮ್ ಆಫ್ ರುಪಿಯಾ, ಇಟ್ಸ್ ಆರಿಜಿನ್ ಆ್ಯಂಡ್ ಸೊಲ್ಯೂಷನ್ಸ್. ಹಾಗೆ ಮುಂದುವರೆದು ನಮ್ಮ ಬ್ರಿಟಿಷ್ ಭಾರತ ಸರ್ಕಾರ 1934ರಲ್ಲಿ ಏನು RBI ಕಾಯ್ದೆನ ತಗೊಂಡು ಬರುತ್ತೆ, ಈ RBI ಕಾಯ್ದೆ ಅಡಿಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಗೆ ಅವಕಾಶ ಮಾಡಿಕೊಡುತ್ತೆ. ಇದು ನಾವು ಬ್ಯಾಂಕಿಂಗ್ ಆ್ಯಕ್ಟ್ ಅಂತ ಕರಿತೇವೆ. ಏನಂತ ಕರಿತೇವೆ? ಬ್ಯಾಂಕಿಂಗ್ ಕಾಯ್ದೆ ಅಂತ ಕರಿತೇವೆ. At the same time, the British Indian government also given provision to the establishment of RBI under the Act of 1935 Indian Government Act. 1935ರ ಭಾರತ ಸರ್ಕಾರಿ ಕಾಯ್ದೆಯು ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಥಾಪನೆಗೆ ಅವಕಾಶ ಮಾಡಿಕೊಡ್ತಾರೆ. ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡ್ತಾರೆ. ಯಾವ ಸಾಂವಿಧಾನಿಕ ಕಾಯ್ದೆ ಅಡಿಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಯ್ತಪ್ಪ ಅಂತ ಕೇಳಿದ್ರೆ 1935ರ ಭಾರತ ಸರ್ಕಾರಿ ಕಾಯ್ದೆ. ಯಾವ ಬ್ಯಾಂಕಿಂಗ್ ಕಾಯ್ದೆ ಅಡಿಯಲ್ಲಿ RBI ಸ್ಥಾಪನೆ ಆಯ್ತಪ್ಪ ಅಂತ ಕೇಳಿದ್ರೆ 1934 RBI ಕಾಯ್ದೆ. ಹಾಗಾಗಿ ಎರಡರ ಬಗ್ಗೆನೂ ಮಾಹಿತಿ ಇರಲಿ. 1934 RBI ಆ್ಯಕ್ಟ್, 1935 ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್. ಈ ಎರಡೂ ಕಾಯ್ದೆಯ ಅನುಸಾರ under these two acts, RBI was established in 1935 April 1st with a base capital of 5 crores in Kolkata. 1934ರ RBI ಕಾಯ್ದೆ ಮತ್ತು 1935ರ ಭಾರತ ಸರ್ಕಾರಿ ಕಾಯ್ದೆ ಅಡಿಯಲ್ಲಿ 5 ಕೋಟಿ ಮೂಲ ಬಂಡವಾಳದೊಂದಿಗೆ ಕಲ್ಕತ್ತಾದಲ್ಲಿ 1935 ಏಪ್ರಿಲ್ 1ನೇ ತಾರೀಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಸ್ಥಾಪನೆ ಆಗ್ತದೆ. ಹಾಗಾಗಿ RBIನ ಮೊದಲ ಕೇಂದ್ರ ಕಚೇರಿ ಯಾವುದಪ್ಪ ಅಂತ ಕೇಳಿದರೆ ಕೋಲ್ಕತ್ತಾ ಹಾಕ್ಬೇಕು. ನೀವು RBIನ ಪ್ರಸ್ತುತ ಕೇಂದ್ರ ಕಚೇರಿ ಅಂತ ಕೇಳಿದರೆ ಮುಂಬೈ ಹಾಕ್ಬೇಕು. ಯಾಕೆ ಅಂದರೆ 1937ರಲ್ಲಿ RBIನ ಕೇಂದ್ರ ಕಚೇರಿಯನ್ನು ಕಲ್ಕತ್ತಾದಿಂದ ಮುಂಬೈಗೆ ವರ್ಗಾವಣೆ ಮಾಡ್ತಾರೆ. RBI ಹೆಡ್ ಕ್ವಾರ್ಟರ್ ವಾಸ್ ಶಿಫ್ಟೆಡ್ ಫ್ರಮ್ ಕಲ್ಕತ್ತಾ ಟು ಮುಂಬೈ ಇನ್ 1937. ದಟ್ ಈಸ್ ವೈ ದ ಪ್ರೆಸೆಂಟ್ ಹೆಡ್ ಕ್ವಾರ್ಟರ್ ಆಫ್ RBI ಲೊಕೇಟೆಡ್ ಇನ್ ಮುಂಬೈ ಫ್ರಮ್ ಮಿಂಟ್ ಸ್ಟ್ರೀಟ್. ಮುಂಬೈನ ಮಿಂಟ್ ಬೀದಿಯಲ್ಲಿದೆ. ಯಾವ ಬೀದಿಯಲ್ಲಿದೆ? ಮಿಂಟ್ ಬೀದಿಯಲ್ಲಿದೆ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಅಬೌಟ್ RBI 1938ರಲ್ಲಿ 1938ಅಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಟುಗಳನ್ನು ಮುದ್ರಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಇದು ಕೂಡ ಪ್ರಶ್ನೆ ಕೇಳಿದ್ದಾರೆ ನಿಮಗೆ. ವೆನ್ ವಾಸ್ RBI ಸ್ಟಾರ್ಟೆಡ್ ಪ್ರಿಂಟಿಂಗ್ ದ ನೋಟ್ಸ್? ಯಾವಾಗ RBI ನೋಟುಗಳನ್ನು ಮುದ್ರಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಪ್ಪ ಅಂತ ಕೇಳಿದರೆ 1938ರಲ್ಲಿ ನೋಟುಗಳನ್ನು ಪ್ರಿಂಟ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. RBI ಮೊದಲು ಮುದ್ರಣ ಮಾಡಿದಂಥ ನೋಟು ವ್ಯಾಲ್ಯೂ ಯಾವುದಪ್ಪ ಅಂತ ಕೇಳಿದರೆ 5 ರೂಪೀಸ್ ನೋಟ್. ಯಾವ ನೋಟು? 5 ರೂಪಾಯಿ ನೋಟನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುದ್ರಣ ಮಾಡ್ತದೆ. ಇಲ್ಲಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾರೆ. ಏನು ಕನ್ಫ್ಯೂಷನ್ನು? 1935ರಲ್ಲಿ RBI ಸ್ಥಾಪನೆ ಆಯಿತು. 1938ರಲ್ಲಿ RBI ನೋಟುಗಳನ್ನು ಮುದ್ರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾದರೆ 1938ರ ಹಿಂದೆ ಭಾರತದಲ್ಲಿ ನೋಟುಗಳನ್ನು ಯಾರು ಪ್ರಿಂಟ್ ಮಾಡ್ತಾ ಇದ್ರು, ಯಾರು ಮಾಡ್ತಾ ಇದ್ರು ಅಂತ ಕೇಳಿದರೆ 1921ರಲ್ಲಿ ಒಂದು ಬ್ಯಾಂಕ್ ಪ್ರಾರಂಭ ಆಗ್ತದೆ. ಯಾವುದಪ್ಪ ಅಂತ ಕೇಳಿದರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೇವೆ.
Imperial Bank of India was established in 1921 by merging three important banks, which is established by British government. 1921ರಲ್ಲಿ ಇಂಪೀರಿಯಲ್ ಬ್ಯಾಂಕನ್ನು ಬ್ರಿಟಿಷ್ ಸರ್ಕಾರ ಭಾರತದ ಪ್ರಮುಖ 3 ಬ್ಯಾಂಕುಗಳನ್ನು ವಿಲೀನ ಮಾಡೋದ್ರ ಮೂಲಕ ಮರ್ಜ್ ಮಾಡೋದ್ರ ಮೂಲಕ ಸ್ಥಾಪನೆ ಮಾಡ್ತಾರೆ. 1807ರಲ್ಲಿ ಪ್ರಾರಂಭ ಆದಂತಹ ಬ್ಯಾಂಕ್ ಆಫ್ ಬಾಂಬೆ, 1840ರಲ್ಲಿ ಪ್ರಾರಂಭ ಆದಂತಹ 1807ರಲ್ಲಿ ಬ್ಯಾಂಕ್ ಆಫ್ ಬೆಂಗಾಲ್ ಅಥವಾ ಬ್ಯಾಂಕ್ ಆಫ್ ಕಲ್ಕತ್ತಾ, ಕ್ಷಮೆ ಇರಲಿ, 1807ರಲ್ಲಿ ಬ್ಯಾಂಕ್ ಆಫ್ ಕಲ್ಕತ್ತಾ ಪ್ರಾರಂಭ ಆಗ್ತದೆ. 1840ರಲ್ಲಿ ಬ್ಯಾಂಕ್ ಆಫ್ ಬಾಂಬೆ ಪ್ರಾರಂಭ ಆಗ್ತದೆ. 1843ರಲ್ಲಿ ಬ್ಯಾಂಕ್ ಆಫ್ ಮಡ್ರಾಸ್ ಪ್ರಾರಂಭ ಆಗ್ತದೆ. ಈ 3 ಬ್ಯಾಂಕುಗಳನ್ನು 1843 ಬ್ಯಾಂಕ್ ಆಫ್ ಮಡ್ರಾಸ್, 1840 ಬ್ಯಾಂಕ್ ಆಫ್ ಬಾಂಬೆ, 1806 ಮತ್ತು 7 6 and 7 ಸೊ ಬ್ಯಾಂಕ್ ಆಫ್ ಬೆಂಗಾಲ್, ಈ 3 ಬ್ಯಾಂಕುಗಳನ್ನು 1921ರಲ್ಲಿ ವಿಲೀನ ಮಾಡಿ ಒಂದು ಬ್ಯಾಂಕ್ ಸ್ಥಾಪನೆ ಮಾಡ್ತಾರೆ. ಅದನ್ನು ಇಂಪೀರಿಯಲ್ ಬ್ಯಾಂಕ್ ಅಂತ ಕರಿತೇವೆ. ಇಂಪೀರಿಯಲ್ ಬ್ಯಾಂಕ್ ಭಾರತದ ಮೊದಲ ಕೇಂದ್ರ ಬ್ಯಾಂಕು. ಎಂಥ ಬ್ಯಾಂಕು? ಇಟ್ ಈಸ್ ದ ಫಸ್ಟ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಇಂಪೀರಿಯಲ್ ಬ್ಯಾಂಕು RBI ಸ್ಥಾಪನೆಗೂ ಮುನ್ನ ಭಾರತದಲ್ಲಿ ನೋಟುಗಳನ್ನು ಮುದ್ರಣ ಮಾಡ್ತಾ ಇತ್ತು. ಇದು ನನ್ನ ಪಾಯಿಂಟ್. ಯಾಕೆ ಇಷ್ಟೆಲ್ಲ ಹೇಳಬೇಕಾಗಿ ಬಂತಪ್ಪ ಅಂದರೆ 1938ರಲ್ಲಿ RBI ನೋಟುಗಳನ್ನು ಪ್ರಿಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಭಾರತದಲ್ಲಿ ಯಾರು ನೋಟ್ ಪ್ರಿಂಟ್ ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ಸೊ ನಮ್ಮ ಇಂಪೀರಿಯಲ್ ಬ್ಯಾಂಕ್ ಸ್ಥಾಪನೆ ಪ್ರಿಂಟ್ ಮಾಡ್ತಾ ಇತ್ತು ನೋಟುಗಳನ್ನು. ಹಾಗಾದರೆ 1921ರಿಂದ ಯಾರು ಮಾಡ್ತಾ ಇದ್ರು? ಸರ್ಕಾರನೇ ಮಾಡ್ತಾ ಇತ್ತು, ಯಾವುದೇ ಬ್ಯಾಂಕು ಮಾಡ್ತಾ ಇರಲಿಲ್ಲ. ತದನಂತರ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಕಂಟಿನ್ಯೂ ಮಾಡೋದಾದರೆ ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI 1942ರಲ್ಲಿ 1942ಅಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು, RBI ಅಂತಕ್ಕಂಥದ್ದು ಈಗಿನ ಮಯನ್ಮಾರ್ ದೇಶಕ್ಕೆ, ಅಂದಿನ ಬರ್ಮಾ ದೇಶಕ್ಕೆ ನೋಟುಗಳ ವಿತರಣೆಯನ್ನು ಸ್ಟಾಪ್ ಮಾಡ್ತದೆ. RBI was stopped to circulate currency notes to the Burma or Myanmar in 1942 due to internal disturbance. ಆಂತರಿಕ ಕಲಹಗಳ ಕಾರಣ 1942ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಯನ್ಮಾರ್ ಅಥವಾ ಬರ್ಮಾ ದೇಶಕ್ಕೆ ನೋಟುಗಳನ್ನು ಸಪ್ಲೈ ಮಾಡೋದನ್ನು ಸ್ಟಾಪ್ ಮಾಡ್ತದೆ, ನಿಲ್ಲಿಸ್ತದೆ ಅಂತಕ್ಕಂಥದ್ದು. ತದನಂತರ 1946ರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, 1946ಅಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಟ್ ವಾಸ್ ಇಂಪ್ಲಿಮೆಂಟೆಡ್ ದೇರ್ ಫಸ್ಟ್ ಡಿಮಾನಿಟೈಸೇಷನ್ ಪಾಲಿಸಿ. ಅಮಾನ್ಯೀಕರಣ ಅಥವಾ ಅನಾನ್ಯೀಕರಣ ನೀತಿಯನ್ನು RBI ಮೊದಲ ಬಾರಿಗೆ 1946ರಲ್ಲಿ ಜಾರಿಗೆ ತಗೊಂಡು ಬರುತ್ತೆ. RBI was implemented their first demonetization policy in 1946. ಯಾಕೆ ಅಂದರೆ ನಾನು ಆಗಲೇ ಮಾತಾಡಿದೆ, 1938ರಲ್ಲಿ RBI ನೋಟುಗಳನ್ನು ಮುದ್ರಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತು ಅಂತ. ₹5 ಮೌಲ್ಯದ ನೋಟುಗಳ ಜೊತೆಗೆ ₹5,000 ನೋಟುಗಳನ್ನು, ಹಾಗೆ ₹1,000 ಮೌಲ್ಯದ ನೋಟುಗಳನ್ನು ಪ್ರಿಂಟ್ ಮಾಡ್ತಾ ಇತ್ತು. ಈ ₹5,000 ಮೌಲ್ಯದ ನೋಟುಗಳನ್ನು, ಹಾಗೆ ₹1,000 ಮೌಲ್ಯದ ನೋಟುಗಳನ್ನು RBI ಫಸ್ಟ್ ಯಾವಾಗ ಬ್ಯಾನ್ ಮಾಡ್ತು ಅಥವಾ ಯಾವಾಗ ಡಿಮಾನಿಟೈಸ್ ಮಾಡ್ತಪ್ಪ ಅಂತ ಕೇಳಿದ್ರೆ 46ರಲ್ಲಿ ಮಾಡುತ್ತೆ. ಹಾಗಾಗಿ ಮಾಹಿತಿ ಇರಬೇಕು, RBI ತನ್ನ ಮೊದಲ ಅನಾನ್ಯೀಕರಣ ನೀತಿಯನ್ನು ಯಾವಾಗ ಇಂಪ್ಲಿಮೆಂಟೇಷನ್ ಮಾಡ್ತಪ್ಪ ಅಂತ ಕೇಳಿದರೆ 1946ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತದ. ತದನಂತರ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು, RBI ಅಂತಕ್ಕಂಥದ್ದು 1948ರಲ್ಲಿ ಸಾಕಷ್ಟು ಬಾರಿ ರಿಪೀಟೆಡ್ ಪಾಯಿಂಟ್ ಇದು. RBI was stopped to work as a central bank to Pakistan and Burma in 1948. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1948ರಲ್ಲಿ ಈಗಿನ ಪಾಕಿಸ್ತಾನ ಮತ್ತು ಮಯನ್ಮಾರ್ ದೇಶಗಳಿಗೆ ಕೇಂದ್ರ ಬ್ಯಾಂಕ್ ಆಗಿ, ಸೆಂಟ್ರಲ್ ಬ್ಯಾಂಕ್ ಆಗಿ ಕಾರ್ಯನಿರ್ವಹಣೆ ಮಾಡೋದನ್ನು ಸ್ಟಾಪ್ ಮಾಡ್ತದ, ನಿಲ್ಲಿಸ್ತದ. ಅಂದರೆ ಇದರಿಂದ ಒಂದು ಪಾಯಿಂಟ್ ಸ್ಪಷ್ಟ ಆಗ್ತದೆ, ಏನಪ್ಪ ಅಂದರೆ RBI ಭಾರತವನ್ನು ಹೊರತುಪಡಿಸಿ ಇನ್ನೂ 2 ರಾಷ್ಟ್ರಗಳಿಗೆ ಸೆಂಟ್ರಲ್ ಬ್ಯಾಂಕ್ ಕಾರ್ಯನಿರ್ವಹಣೆ ಮಾಡಿದೆ. ಯಾವುದಪ್ಪ ಆ ರಾಷ್ಟ್ರಗಳಂತ ಕೇಳಿದರೆ ಪಾಕಿಸ್ತಾನ ಮತ್ತು ಬರ್ಮಾ ದೇಶಗಳಂತಕ್ಕಂಥದ್ದು. ಇದು ಯಾವಾಗ ಸ್ಟಾಪ್ ಆಯ್ತಪ್ಪ ಅಂತ ಕೇಳಿದ್ರೆ 1948ಅಲ್ಲಿ ಸ್ಟಾಪ್ ಆಗ್ತದ. ಹಾಗಾಗಿ ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು, 1948ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಸೊ ಪಾಕಿಸ್ತಾನ ಮತ್ತು ಬರ್ಮಾ ದೇಶಗಳಿಗೆ ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯನಿರ್ವಹಣೆ ಮಾಡೋದನ್ನು ಸ್ಟಾಪ್ ಮಾಡ್ತದೆ ಅಂತಕ್ಕಂಥದ್ದು. And another important fact, RBI was nationalized in 1949, John 1st. ಇದು ಸಾಮಾನ್ಯವಾಗಿ ಎಲ್ಲರೂ ಓದಿರ್ತೀರಿ ನೀವು.
ಇದು ಪ್ರಶ್ನೆ ಕೇಳೂ ಇಲ್ಲ, ಜಾಸ್ತಿ ಕೇಳಿಲ್ಲ. ಯಾಕೆಂದ್ರೆ ಆರ್ ಬಿ ಐ ಯಾವಾಗ ರಾಷ್ಟ್ರೀಕರಣ ಆಯ್ತು ಅಂದರೆ ಎಲ್ಲರೂ ಓದ್ಕೊಂಡಿರ್ತೀರಿ 1949 ಜನವರಿ 1 ರಾಷ್ಟ್ರೀಕರಣ ಆಯಿತು. ನಿಮಗೆ ಪ್ರಶ್ನೆ ಕೇಳಿದರೆ ನಿಮ್ಮ ಪಿ ಯು ಕಾಲೇಜ್ ಲೆಕ್ಚರ್ ಎಕ್ಸಾಮಲ್ಲಿ, ಆರ್ ಬಿ ಐ ಈ ಕೆಳಗಿನ ಯಾವ ಕಾಯ್ದೆ ಅಡಿಯಲ್ಲಿ ರಾಷ್ಟ್ರೀಕರಣ ಆಯ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಹಾಗಾಗಿ ಮಾಹಿತಿ ಇರಲಿ, ಆರ್ ಬಿ ಐ ಅಂತಕ್ಕಂಥದ್ದು 1949 ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ರಾಷ್ಟ್ರೀಕರಣ ಆಗ್ತು. RBI was nationalized in 1949 under the Act of 1949, Indian Banking Regulation Act. 1949 ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ 1949 ಜನವರಿ 1 ಆರ್ ಬಿ ಐನ ನಾವು ರಾಷ್ಟ್ರೀಕರಣ ಮಾಡ್ತೇವೆ. ಹಾಗಾಗಿ ಇನ್ನೊಂದು ಪಾಯಿಂಟ್ ಏನಾದರೂ ಪ್ರಶ್ನೆ ಕೇಳಿದರೆ ನಿಮಗೆ, ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ರಾಷ್ಟ್ರೀಕರಣಗೊಂಡ ಮೊದಲ ಬ್ಯಾಂಕ್ ಯಾವುದಪ್ಪ ಅಂತ ಕೇಳಿದ್ರೆ ನೀವು ಆರ್ ಬಿ ಐನೇ ಹಾಕಬೇಕಾಗ್ತದೆ ಸ್ನೇಹಿತರೆ. ಯಾಕೆಂದರೆ ಆಫ್ಟರ್ ಇಂಡಿಪೆಂಡೆನ್ಸ್ ಆರ್ ಬಿ ಐ ವಾಸ್ ದ ಫಸ್ಟ್ ಬ್ಯಾಂಕ್ ವಿಚ್ ವಾಸ್ ನ್ಯಾಷನಲೈಸ್ಡ್ ಬೈ ಇಂಡಿಯನ್ ಗೌರ್ಮೆಂಟ್ ಅಂಡರ್ ದಿ ಆಕ್ಟ್ ಆಫ್ 1949 ಇಂಡಿಯನ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್. ಹಾಗೆ ಆರ್ ಬಿ ಐನ ಮೊದಲ ಅಧ್ಯಕ್ಷರು ಯಾರಪ್ಪ ಅಂತ ಕೇಳಿದರೆ, ಅಥವಾ ಮೊದಲ ಗವರ್ನರ್ ಯಾರಪ್ಪ ಅಂತ ಕೇಳಿದರೆ, ದ ಫಸ್ಟ್ ಗವರ್ನರ್ ಆಫ್ ಆರ್ ಬಿ ಐ ಈಸ್ ಸರ್ ಓ ಎ ಸ್ಮಿತ್ ಅಂತ ಕರಿತೇವೆ, ಅಥವಾ ಪೂರ್ಣವಾಗಿ ಹೇಳೋದಾದರೆ ಸರ್ ಓಸ್ಬರ್ನ್ ಎ ಸ್ಮಿತ್. ಸರ್ ಓಸ್ಬರ್ನ್ ಎ ಸ್ಮಿತ್ ಈ ವಾಸ್ ದ ಫಸ್ಟ್ ಗವರ್ನರ್ ಆಫ್ ಆರ್ ಬಿ ಐ. ಹಾಗೆ ದ ಫಸ್ಟ್ ಇಂಡಿಯನ್ ಗವರ್ನರ್ ಆಫ್ ಆರ್ ಬಿ ಐ, ಆರ್ ಬಿ ಐನ ಮೊದಲ ಭಾರತೀಯ ಗವರ್ನರ್ ಯಾರಪ್ಪ ಅಂತ ಕೇಳಿದರೆ ಸಿ ಡಿ ದೇಶ್ಮುಖ್ ಅಂತಕ್ಕಂಥವನು. ಸಿ ಡಿ ದೇಶ್ಮುಖ್ ಈ ವಾಸ್ ದ ಫಸ್ಟ್ ಇಂಡಿಯನ್ ಗವರ್ನರ್ ಆಫ್ ಆರ್ ಬಿ ಐ. ಹಾಗೆ ಆರ್ ಬಿ ಐನ ಪ್ರಸ್ತುತ ಗವರ್ನರ್ ಯಾರಪ್ಪ ಅಂತ ಕೇಳಿದರೆ ಶಕ್ತಿಕಾಂತ್ ದಾಸ್. ಎವರ್ ಹಿಸ್ಟ್ರಿ ಆಫ್ ಆರ್ ಬಿ ಐ, ಆರ್ ಬಿ ಐನ ಇತಿಹಾಸದಲ್ಲೇ ಪೊಲಿಟಿಕಲ್ ಸೈನ್ಸ್ ಓದ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆರ್ ಬಿ ಐ ಗವರ್ನರ್ ಆಗಿರ್ತಕ್ಕಂಥ ಇತಿಹಾಸದಲ್ಲೇ ಇಲ್ಲ. ಆದರೆ ಈ ಬಾರಿ ನಮ್ಮ ಮೋದಿಯವರು ಮಾಡಿದ್ದಾರೆ. ಶಕ್ತಿಕಾಂತ್ ದಾಸ್ ಈಸ್ ಎ ಗುಜರಾತ್ ಕೆಡಾರ್ IAS ಆಫೀಸರ್. ಈ ವಾಸ್ ಗ್ರ್ಯಾಜುಯೇಟ್ ಇನ್ ಪೊಲಿಟಿಕಲ್ ಸೈನ್ಸ್. ಯಾಕೆ ಈ ಪಾಯಿಂಟ್ ಹೇಳ್ತಾ ಇದ್ದೀನಪ್ಪ ಅಂತ ಕೇಳಿದ್ರೆ ನಿಮಗೆ ಮಾಹಿತಿ ಇರಬೇಕು. ನಾವು ಆರ್ ಬಿ ಐ ಗವರ್ನರ್ನ ಇತಿಹಾಸವನ್ನು ನೋಡಿದಾಗ ಎಲ್ಲ ಆರ್ ಬಿ ಐ ಗವರ್ನರ್ಸ್ ಇಲ್ಲ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಇಲ್ಲ ಎಕನಾಮಿಕ್ಸ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಪೊಲಿಟಿಕಲ್ ಸೈನ್ಸ್ ಎಕ್ಸ್ಪರ್ಟ್ಸ್ ಕೂಡ ಆರ್ ಬಿ ಐ ಗವರ್ನರ್ ಆಗಿರೋದು ಇದೆ ಮೊದಲ ಬಾರಿಗೆ. ಹಾಗಾಗಿ ಪ್ರಸ್ತುತ ಆರ್ ಬಿ ಐನ ಗವರ್ನರ್ ಶಕ್ತಿಕಾಂತ್ ದಾಸ್. ಹಾಗೆ ಆರ್ ಬಿ ಐನ ಹಣಕಾಸು ವರ್ಷ, ಇದು ಕೂಡ ನಿಮಗೆ ಪ್ರಶ್ನೆ ಕೇಳಿದರೆ ಆರ್ ಬಿ ಐ ಫೈನಾನ್ಷಿಯಲ್ ಇಯರ್. ಹಾಗಾಗಿ ಆರ್ ಬಿ ಐನ ಹಣಕಾಸು ವರ್ಷ ಮೊದಲು ಹೆಂಗಿತ್ತಪ್ಪ ಅಂದರೆ ಜುಲೈ ಟು ಜೂನ್ ಇತ್ತು. ಆದರೆ 2020 ಕೋವಿಡ್ ಪ್ಯಾಂಡಮಿಕ್ ಏನು ಬಂತು, ಆ ಕೋವಿಡ್ ಪ್ಯಾಂಡಮಿಕ್ನ ಪರಿಣಾಮ ಆರ್ ಬಿ ಐ ತನ್ನ ಹಣಕಾಸು ವರ್ಷವನ್ನು ಭಾರತ ಸರ್ಕಾರದ ಹಣಕಾಸು ವರ್ಷಕ್ಕೆ ಸರಿ ಹೊಂದಿಸ್ಕೊಂಡಿದೆ. ಹಾಗಾಗಿ ಪ್ರಸ್ತುತ ಆರ್ ಬಿ ಐನ ಹಣಕಾಸು ವರ್ಷ ಯಾವುದಪ್ಪ ಅಂತ ಕೇಳಿದರೆ ಏಪ್ರಿಲ್ 1 ಮಾರ್ಚ್ 31. ಕನ್ಫ್ಯೂಸ್ ಮಾಡ್ಕೋಬಾರದು. ಏನಾದರೂ ಪ್ರಶ್ನೆ ಕೇಳಿದರೆ 2020 ಹಿಂದೆ ಆರ್ ಬಿ ಐನ ಹಣಕಾಸು ವರ್ಷ ಅಂತ ಕೇಳಿದರೆ ಜುಲೈ 1 ಜೂನ್ 31 ಇತ್ತು. ಆದರೆ ಈಗ ಚೇಂಜ್ ಮಾಡ್ಕೊಂಡಿದೆ ಆರ್ ಬಿ ಐ ತನ್ನ ಹಣಕಾಸು ವರ್ಷ ಭಾರತ ಹಣಕಾಸು ವರ್ಷಕ್ಕೆ ಆ್ಯಡ್ ಮಾಡ್ಕೊಂಡಿದೆ ಏಪ್ರಿಲ್ 1 ಮಾರ್ಚ್ 31 ಅಂತಕ್ಕಂಥದ್ದು. ಹಾಗೆ ಆರ್ ಬಿ ಐನ ಲೋಗೋ ಯಾವುದಪ್ಪ ಅಂತ ಕೇಳಿದರೆ ಬೆಂಗಾಲ್ ಟೈಗರ್ ಮತ್ತು ಫಾರ್ಮ್ ಟ್ರೀ ಅಂತಕ್ಕಂಥದ್ದು, ಬಂಗಾಳದ ಹುಲಿ ಹಾಗೆ ತಾಳೆ ಮರ ನಮ್ಮ ಆರ್ ಬಿ ಐನ ಲೋಗೋ ಅಥವಾ ಲಾಂಛನ ಅಂತ ಕರಿತೇವೆ. ಇಷ್ಟು ನಿಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸಂಪೂರ್ಣ ಬೇಸಿಕ್ ಇನ್ಫಾರ್ಮೇಷನ್ ಅಂತಕ್ಕಂಥದ್ದು. ನೆಕ್ಸ್ಟ್ ಅದಾದಮೇಲೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಟ್ರಕ್ಚರ್ ಬಗ್ಗೆ ಮಾತಾಡಬೇಕಾಗ್ತದೆ. ಆರ್ ಬಿ ಐನ ರಚನೆ ಹೆಂಗಿದು ರಚನೆ ಆಗಿದೆಯಪ್ಪ, ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಆರ್ ಬಿ ಐ? ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂತೆ, ಆರ್ ಬಿ ಐಗೆ ಸಂಬಂಧಪಟ್ಟಂತೆ ಇಲ್ಲಿ 21 ಜನ ಸದಸ್ಯರನ್ನು ಹೊಂದಿರತಕ್ಕಂತಹ ಗವರ್ನಿಂಗ್ ನಿರ್ದೇಶಕ ಮಂಡಳಿಯನ್ನು ಒಳಗೊಂಡಿರುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಟ್ ಹ್ಯಾಸ್ 21 ಮೆಂಬರ್ಸ್ ಗವರ್ನಿಂಗ್ ಡೈರೆಕ್ಟರ್ ಬೋರ್ಡ್. ಔಟ್ ಆಫ್ ದ್ಯಾಟ್, ಅದರಲ್ಲಿ ಅಂದರೆ ಆ 21 ಜನ ನಿರ್ದೇಶಕರಲ್ಲಿ ಒಬ್ಬ ಗವರ್ನರ್ ಮತ್ತು 4 ಜನ ಡೆಪ್ಯೂಟಿ ಗವರ್ನರ್ಸ್ ಇರ್ತಾರೆ, ಉಪ ಗವರ್ನರ್ಸ್ ಇರ್ತಾರೆ. ನಾನಾಗಲೇ ಮಾತಾಡಿದ್ದೇನೆ ಆರ್ ಬಿ ಐನ ಪ್ರಸ್ತುತ ಗವರ್ನರ್ ಶಕ್ತಿಕಾಂತ್ ದಾಸ್. ಹಾಗಾದರೆ ಪ್ರಸ್ತುತ ಆರ್ ಬಿ ಐನ ಡೆಪ್ಯೂಟಿ ಗವರ್ನರ್ಸ್ ಯಾರಪ್ಪ? ದ ಡೆಪ್ಯೂಟಿ ಗವರ್ನರ್ಸ್ ಆಫ್ ಆರ್ ಬಿ ಐ ಈಸ್ ಎಂ ಡಿ ಪಾತ್ರ ಮಿಚೆಲ್ ಡಿ ಪಾತ್ರ. ಎರಡನೇದು ರವಿ ಕುಮಾರ್. ರೀಸೆಂಟ್ಲಿ he was selected as a deputy governor of RBI.
ನೆಕ್ಸ್ಟ್ ಮೂರನೇದು ಎಂ ಕೆ ಜೈನ್, ಮಹೇಶ್ ಕುಮಾರ್ ಜೈನ್, ಎಂ ಕೆ ಜೈನ್. ನಾಲ್ಕನೇ ಯಾರಪ್ಪ ಅಂದರೆ ಡಿ ರಾಜೇಶ್ವರ್ ರಾವ್ ಅಂತಕ್ಕಂಥವ್ರು. ಪ್ರಸ್ತುತ ಈ 4 ಜನ ಆರ್ ಬಿ ಐನ ಗವರ್ನರ್ಸ್, ಉಪ ಗವರ್ನರ್ಸ್ ಆಗಿ, ಡೆಪ್ಯೂಟಿ ಗವರ್ನರ್ಸ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಪ್ಪ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಟ್ ಹಾಸ್ 4 ಝೋನಲ್ ಆಫೀಸ್. ಇದು 4 ವಲಯವಾರು ಕಚೇರಿನ ಒಳಗೊಂಡಿದೆ. ಸೊ ಎಲ್ಲೆಲ್ಲಿ? ಮುಂಬೈ, ಚೆನ್ನೈ, ಕಲ್ಕತ್ತಾ, ಡೆಲ್ಲಿ. ಈ 4 ನಗರಗಳಲ್ಲಿ ಆರ್ ಬಿ ಐನ ಝೋನಲ್ ಆಫೀಸ್ ಅಂತ ಏನು ಕರಿತೀವಿ, ವಲಯವಾರು ಕಚೇರಿ ಒಳಗೊಂಡಿದೆ. ಆ್ಯಂಡ್ ಲಾಸ್ಟ್ ಇನ್ಫಾರ್ಮೇಷನ್ ಏನಪ್ಪ ಅಂತ ಕೇಳಿದರೆ ಆರ್ ಬಿ ಐ ಆಸ್ 32 ರೀಜನಲ್ ಆಫೀಸ್ ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್. ಬೆಂಗಳೂರನ್ನು ಒಳಗೊಂಡಂತೆ ಒಟ್ಟು 32 ಪ್ರಾದೇಶಿಕ ಕಚೇರಿನ ಒಳಗೊಂಡಿದೆ. 4 ವಲಯವಾರು ಕಚೇರಿ, 1 ಕೇಂದ್ರ ಕಚೇರಿ ಮುಂಬೈನಲ್ಲಿ ಒಳಗೊಂಡಿದೆ ಅಂತಕ್ಕಂಥದ್ದು. ಹಾಗೆ ಆರ್ ಬಿ ಐ ಗವರ್ನರ್ ಮತ್ತು ಡೆಪ್ಯೂಟಿ ಗವರ್ನರ್, ಸೊ ಇವರ ಕಾರ್ಯ ಅವಧಿ ಅಂತಕ್ಕಂಥದ್ದು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾವಿಷನ್ ಪ್ರಕಾರ ಒಟ್ಟು 5 ವರ್ಷದವರೆಗೆ ಕಾರ್ಯಾವಧಿ ಅಥವಾ ಕಾಲಾವಧಿ ಇರುತ್ತದೆ. ಇವ್ರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂದರೆ ನಮ್ಮ ಹಣಕಾಸು ಸಚಿವಾಲಯ. ಯಾವ ಸಚಿವಾಲಯ? ಹಣಕಾಸು ಸಚಿವಾಲಯ. ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಪಾಯಿಂಟ್ಸ್ ಆರ್ ಬಿ ಐ ಗವರ್ನರ್ಸ್ ಆ್ಯಂಡ್ ಡೆಪ್ಯೂಟಿ ಗವರ್ನರ್ಸ್ ವಿತ್ ಟೆನರ್ ಆಫ್ 5 years. 5 ವರ್ಷದ ಅವಧಿಗೆ ನೇಮಕ ಮಾಡ್ತಾರೆ. ಅಂದರೆ ಅವರ ಅವಧಿ 5 ವರ್ಷ ಇರುತ್ತೆ. ಆದರೆ ಯಾರನ್ನೂ ಅಷ್ಟು ಕಂಟಿನ್ಯೂ ಮಾಡಲ್ಲ, 2 ವರ್ಷ 3 ವರ್ಷಕ್ಕೆ ಅವಧಿಗೆ ನೇಮಕ ಮಾಡ್ತಾರೆ. ಆದರೆ ಪ್ರಾವಿಷನ್ ಇರ್ತಕ್ಕಂಥದ್ದು 5 ವರ್ಷದ ಅವಧಿಗೆ ನೇಮಕ ಮಾಡ್ಬೋದು ಅಂತಕ್ಕಂಥದ್ದು. ಸೊ ಇದು ನಿಮ್ಮ ಆರ್ ಬಿ ಐನ ರಚನೆಗೆ ಸಂಬಂಧಪಟ್ಟಂತೆ ಮಾಹಿತಿ, ಒಟ್ಟಾರೆ ಮಾಹಿತಿ ಅಂತಕ್ಕಂಥದ್ದು. ನೆಕ್ಸ್ಟ್ ಇದಾದಮೇಲೆ ಆರ್ ಬಿ ಐನ ಕಾರ್ಯಗಳಂತ ಬರುತ್ತೆ. ಈ ಆರ್ ಬಿ ಐ ಏನೆಲ್ಲ ಕಾರ್ಯನಿರ್ವಹಣೆ ಮಾಡುತ್ತೆ, ಸೊ ಆರ್ ಬಿ ಐ ಹೇಗೆ ಸಾಲಗಳನ್ನು ನಿಯಂತ್ರಣ ಮಾಡುತ್ತೆ, ಈ ವಿಚಾರವನ್ನು ನೋಡೋದಕ್ಕಿಂತ ಮುಂಚೆ ಇನ್ನೊಂದು ಚಿಕ್ಕ ಪಾಯಿಂಟ್ ನಾವು ಆರ್ ಬಿ ಐಗೆ ಸಂಬಂಧಪಟ್ಟ ಚರ್ಚೆ ಮಾಡೋಣ. ಯಾವುದಪ್ಪ ಅಂದರೆ ಎಂ ಪಿ ಸಿ, ಮಾನಿಟರಿ ಪಾಲಿಸಿ ಕಮಿಟಿ, ಹಣಕಾಸು ನೀತಿ ಸಮಿತಿ. ಹಣಕಾಸು ನೀತಿ ಸಮಿತಿ ಅಥವಾ ಮಾನಿಟರಿ ಪಾಲಿಸಿ ಕಮಿಟಿ, ಇಟ್ ವಾಸ್ ಇಂಪ್ಲಿಮೆಂಟೆಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ 2016 ವಿತ್ ಅ ರೆಕಮೆಂಡೇಶನ್ ಆಫ್ ಬೀಮನ್ ಜಲನ್ ಕಮಿಟಿ. ಬೀಮನ್ ಜಲನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ, ಕ್ಷಮೆ ಇರಲಿ, ನಾಟ್ ಬೀಮನ್ ಜಲನ್ ಕಮಿಟಿ, 2016ರಲ್ಲಿ ಊರ್ಜಿತ್ ಪಟೇಲ್ ಕಮಿಟಿ, ಊರ್ಜಿತ್ ಪಟೇಲ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ 2016ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಹಣಕಾಸು ನೀತಿ ಸಮಿತಿ ಪರಿಕಲ್ಪನೆಯನ್ನು ಜಾರಿಗೆ ತಗೊಂಡು ಬರ್ತದೆ. ಈ ಹಣಕಾಸು ನೀತಿ ಸಮಿತಿ ಅಂತಕ್ಕಂಥದ್ದು ಇದು ಒಟ್ಟು 6 ಜನ ಸದಸ್ಯರನ್ನು ಹೊಂದಿರತಕ್ಕಂತಹ ಸಮಿತಿ. MPC has 6-member panel board committee. Out of 6 members, ಈ 6 ಜನ ಸದಸ್ಯರಲ್ಲಿ 3 ಜನ ಕೇಂದ್ರ ಸರ್ಕಾರದಿಂದ ಆಯ್ಕೆ ಆಗ್ತಾರೆ. ಉಳಿದ 3 ಜನ ಅಂತಕ್ಕಂಥವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಆಯ್ಕೆ ಆಗ್ತಾರೆ. ಸೊ 3 members selected from central government and remaining 3 members selected from RBI. ಟೋಟಲ್ ಎಷ್ಟು ಜನ ಸದಸ್ಯರು ಇರ್ತಾರಪ್ಪ ಅಂದರೆ MPCಯಲ್ಲಿ 6 ಜನ ಸದಸ್ಯರನ್ನು ಒಳಗೊಂಡಿರ್ತಾರೆ. ಈ ಹಣಕಾಸು ನೀತಿ ಸಮಿತಿ ಅಂತಕ್ಕಂಥದ್ದು, ಮಾನಿಟರಿ ಪಾಲಿಸಿ ಕಮಿಟಿ ಅಂತಕ್ಕಂಥದ್ದು, ಸೊ ಇದರ ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಯಾರು ಆಗಿರ್ತಾರಪ್ಪ ಅಂತ ಕೇಳಿದರೆ ಆರ್ ಬಿ ಐ ಗವರ್ನರ್. ಆರ್ ಬಿ ಐ ಗವರ್ನರ್ ಈಸ್ ಎ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಡಿಯಲ್ಲಿ ಬರತಕ್ಕಂಥ MPCಯ ಸೊ ನಮ್ಮ ಹಣಕಾಸು ನೀತಿ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. MPC ಅಂತಕ್ಕಂಥ ಹಣಕಾಸು ನೀತಿ ಸಮಿತಿ ಅಂತಕ್ಕಂಥದ್ದು ಇದು ಪ್ರತಿ 3 ತಿಂಗಳಿಗೊಮ್ಮೆ ಸಭೆ ಸೇರುತ್ತೆ. MPC ಮೀಟಿಂಗ್ ಹೆಲ್ಡ್ ಎಟ್ ಎವ್ರಿ 3 months. ಯಾರ ಅಧ್ಯಕ್ಷತೆಯಲ್ಲಿ ಸಭೆ ಸೇರುತ್ತಪ್ಪ ಅಂತ ಕೇಳಿದ್ರೆ ಇದು ಆರ್ ಬಿ ಐನ ಗವರ್ನರ್ನ ಅಧ್ಯಕ್ಷತೆಯಲ್ಲಿ ಸಭೆ ಸೇರುತ್ತೆ. ನಾನು ಆಗಲೇ ಮಾತಾಡಿದೆ. MPCಯ ಪದನಿಮಿತ್ತ ಅಧ್ಯಕ್ಷ ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ಆರ್ ಬಿ ಐನ ಗವರ್ನರ್. ಈ ಆರ್ ಬಿ ಐ ಗವರ್ನರ್ನ ಅಧ್ಯಕ್ಷತೆಯಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ MPC ಹಣಕಾಸು ನೀತಿ ಸಮಿತಿ ಸಭೆ ಸೇರ್ತದೆ. ಈ ಹಣಕಾಸು ನೀತಿ ಸಮಿತಿ MPC ಕೆಲಸ ಏನಪ್ಪ ಅಂದರೆ ಟು ಡಿಟರ್ಮೈನ್ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್. ಆರ್ ಬಿ ಐ ಇಂಟ್ರೆಸ್ಟ್ ರೇಟ್, ಆರ್ ಬಿ ಐನ ಬಡ್ಡಿ ದರಗಳನ್ನು, ರೆಪೋ ರೇಟ್ ಇರಲಿ, ರಿವರ್ಸ್ ರೆಪೋ ರೇಟ್ ಇರಲಿ, ಬ್ಯಾಂಕ್ ರೇಟ್ ಇರಲಿ, ಹಾಗೆ CRR, SLR ಇವುಗಳನ್ನು ಪ್ರತಿ 3 ತಿಂಗಳಿಗೊಮ್ಮೆ ಪರಾಮರ್ಶೆ ಮಾಡಲಿಕ್ಕೆ, ನಿರ್ಧಾರ ಮಾಡಲಿಕ್ಕೆ ನಮ್ಮ MPC ಅಂತಕ್ಕಂಥದ್ದು ಸಭೆ ಸೇರ್ತದೆ. ಇಷ್ಟೇ ನೆನಪಿಟ್ಕೊಳ್ಳಿ. MPC 2016ರಲ್ಲಿ ಊರ್ಜಿತ್ ಪಟೇಲ್ ಸಮಿತಿ ಶಿಫಾರಸಿನ ಮೇರೆಗೆ ಜಾರಿಗೆ ಬಂತು.
ಇಲ್ಲಿ 6 ಜನ ಸದಸ್ಯರಿರ್ತಾರೆ, 3 ಜನ ಕೇಂದ್ರ ಸರ್ಕಾರದಿಂದ, 3 ಜನ ಆರ್ ಬಿ ಐನಿಂದ. MPCಯ ಪದನಿಮಿತ್ತ ಅಧ್ಯಕ್ಷರು ಆರ್ ಬಿ ಐನ ಗವರ್ನರ್ ಆಗಿರ್ತಾರೆ. MPC ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರುತ್ತಪ್ಪ ಅಂದರೆ 3 ತಿಂಗಳಿಗೊಮ್ಮೆ ಸಭೆ ಸೇರುತ್ತೆ. ಯಾರ ಅಧ್ಯಕ್ಷತೆಯಲ್ಲಿ? ಆರ್ ಬಿ ಐ ಗವರ್ನರ್ನ ಅಧ್ಯಕ್ಷತೆಯಲ್ಲಿ. ಇದರ ಕೆಲಸ ಏನಪ್ಪ ಅಂದರೆ ಆರ್ ಬಿ ಐನ ಬಡ್ಡಿ ದರಗಳನ್ನು ನಿರ್ಧಾರ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಇಷ್ಟು ನಿಮ್ಮ ಮಾನಿಟರಿ ಪಾಲಿಸಿ ಕಮಿಟಿಗೆ ಸಂಬಂಧಪಟ್ಟಂತಹ ಒಟ್ಟಾರೆ ಮಾಹಿತಿ ಅಂತಕ್ಕಂಥದ್ದು. ಉಳಿದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಪ್ರಸ್ತುತಪಡಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.